ಹಾಯ್ ಫ್ರೆಂಡ್ಸ್, ನಾವೆಲ್ಲ ಪ್ರತಿ ಕ್ಷಣಗಳನ್ನ ಕಳೀತಾ ಈ ಪ್ರಪಂಚದಲ್ಲಿ ಜೀವಿಸ್ತಿದ್ದೀವಿ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತು ಪ್ರತಿ ರಾತ್ರಿ ಇವತ್ತಿಂದಲೇ ನಿಮ್ಮ ಜೀವನವನ್ನ ಬದಲಾಯಿಸ್ಕೋಬಹುದು ಅಂತ? ಹೌದು, ನೀವು ಕೇಳಿಸ್ಕೊಂಡಿದ್ದು ನಿಜಾನೇ. ಇದನ್ನ ಮಾಡೋಕೆ ಕೇವಲ 5 ನಿಮಿಷಗಳ ಸಮಯ ಮತ್ತೆ ಯಾವುದೇ ರೀತಿಯ ಫಿಸಿಕಲ್ ವರ್ಕ್ನ ರೀತಿ ಸ್ಟ್ರೆಸ್ ಕೂಡ ಅವಶ್ಯಕತೆ ಇಲ್ಲ. ಇದೇನೋ ಸುಮ್ಮನೆ ಹೇಳ್ತಿಲ್ಲ, ಸೈನ್ಸ್ ಪ್ರೂವ್ ಮಾಡಿರೋ ವಿಷಯಗಳು ಇವು. ಈ ಸೃಷ್ಟಿಯಲ್ಲಿರೋ ಪ್ರತಿಯೊಂದು ಕೆಲವು ಪ್ರಿನ್ಸಿಪಲ್ಸ್ ಅಂಡ್ ಲಾಸ್ ನ ಬೇಸ್ ಮಾಡಿ ನಡೀತಿರುತ್ತೆ. ನಾವು ಹೌದಂದ್ರು ಇಲ್ಲ ಅಂದ್ರು ಈ ಸೃಷ್ಟಿಯಲ್ಲಿ ನಡೆಯೋ ಪ್ರತಿ ವಿಷಯ ಕೊನೆಗೆ ಒಂದು ಅಣುವಲ್ಲಿರೋ ಪರಮಾಣು ಕೂಡ ಆ ನಿಯಮಕ್ಕೆ ಅನುಗುಣವಾಗಿನೇ ನಡೀತಿರುತ್ತೆ. ಒಂದು ಚಿಕ್ಕ ಹುಡುಗ ಮ್ಯಾಥ್ಸ್ ಅಲ್ಲಿ ಫೇಲ್ ಆಗಿದ್ದಾನೆ ಅಂದ್ರೆ ಅವನು ಮ್ಯಾಥ್ಸ್ ನ ಪ್ರಿನ್ಸಿಪಲ್ಸ್ ನ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಒಂದು ವೇಳೆ ಅವನು 5 + 5 = 11 ಅಂತ ಬರೆದ್ರೆ ಟೀಚರ್ ಅದನ್ನ 10 ಅಂತ ಬರೀತಾರೆ. ಇಲ್ಲಿ 10 ಅಂತ ಸುಮ್ಮನೆ ಬರ್ತಿಲ್ಲ, ಅದು ಮ್ಯಾಥ್ಸ್ ನ ಒಂದು ಬೇಸಿಕ್ ರೂಲ್. ಎಲ್ಲಿದ್ರೂ ಆ ರೂಲ್ ಚೇಂಜ್ ಆಗಲ್ಲ. ಆ ರೂಲ್ ಯಾವಾಗ್ಲೂ ವರ್ಕ್ ಆಗ್ತಾನೆ ಇರುತ್ತೆ. ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದ್ರಲ್ಲೇನೆ ಎಲ್ಲ ಇದೆ. ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿಗಿರೋ ಪ್ರಿನ್ಸಿಪಲ್ ಎಷ್ಟು ನಿಜಾನೋ ಈ ಸೃಷ್ಟಿಯಲ್ಲಿ ಗೊತ್ತಿಲ್ಲದೆ ಇರೋ ಲಾ ಆಫ್ ಅಟ್ರಾಕ್ಷನ್, ಸಬ್ಕಾನ್ಶಿಯಸ್ ಮೈಂಡ್ ಪವರ್ ಅಂಡ್ ಮೆಡಿಟೇಷನ್ ಎನರ್ಜಿ ಹಿಂದೆ ಇರೋ ಲಾಸ್ ಕೂಡ ಅಷ್ಟೇ ನಿಜ. ನಮ್ಮ ಆಲೋಚನೆಗಳನ್ನ ಬದಲಾಯಿಸ್ಕೊಂಡ್ರೆ ನಮ್ಮ ಜೀವನವನ್ನು ಬದಲಾಯಿಸ್ಕೊಳ್ಬಹುದು ಅನ್ನೋದನ್ನ ಸುಮ್ಮನೆ ಕಂಡುಹಿಡ್ದಿಲ್ಲ. ಈ ಮಿಸ್ಟೀರಿಯಸ್ ಆಗಿರೋ ಲಾಸ್ ಹಿಂದೆ ಇರೋ ಕೋಡ್ ನ ಗ್ರೇಟೆಸ್ಟ್ ಪೀಪಲ್ ಲೈಫ್ ಎಲ್ಲ ಕಷ್ಟಪಟ್ಟು ಡಿಕೋಡ್ ಮಾಡಿರೋದ್ರಿಂದಾನೇ ಬಂದಿರೋ ವಿಷಯಗಳು ಅವು. ಹಾಗೆ ಡಿಕೋಡ್ ಮಾಡಿರೋ ಇನ್ನೂ ಕೆಲವು ವಿಷಯಗಳನ್ನ ಈ ವಿಡಿಯೋದಲ್ಲಿ ಸಬ್ಕಾನ್ಶಿಯಸ್ ಮೈಂಡ್ ಪವರ್ ನ ಉಪಯೋಗಿಸಿ ಸೈನ್ಸ್ ಪ್ರೂವ್ ಮಾಡಿರೋ ವೇ ಅಲ್ಲಿ ನಮ್ಮ ಲೈಫ್ ನ ನಾವು ಕೋರ್ಕೊಳ್ಳೋದನ್ನ ಹೇಗೆ ಹೊಂದಬಹುದು ತಿಳ್ಕೊಳ್ಳೋಣ. ನಿಮ್ಗೆ ಲಾ ಆಫ್ ಅಟ್ರಾಕ್ಷನ್, ಸಬ್ಕಾನ್ಶಿಯಸ್ ಮೈಂಡ್, ವಿಜುವಲೈಸೇಷನ್, ಅಫರ್ಮೇಷನ್ಸ್ ಅಂಡ್ ಅದರಿಂದ ರಿಸಲ್ಟ್ ಬರ್ದೇ ಇರೋದ್ರ ಮೇಲೆ ಯಾವುದೇ ರೀತಿಯ ಡೌಟ್ಸ್ ಇದ್ರು ಪ್ರತಿಯೊಂದು ಈ ವಿಡಿಯೋದಲ್ಲಿ ಕ್ಲಾರಿಫೈ ಆಗುತ್ತೆ. ಆದ್ರಿಂದ ಈ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ, ನಿಮ್ಗೆ ತುಂಬಾ ವಿಷಯಗಳು ಅರ್ಥ ಆಗುತ್ತೆ. ಈ ಟಾಪಿಕ್ಗೆ ಹೋಗೋಕ್ಕೂ ಮುಂಚೆ ನಾನು ತುಂಬಾ ಎಫರ್ಟ್ ಹಾಕಿ ಈ ವಿಡಿಯೋಸ್ ಮಾಡ್ತಿದ್ದೀನಿ. ಸೊ ಪ್ಲೀಸ್ ವಿಡಿಯೋ ಇಷ್ಟ ಆದ್ರೆ ಮಿಸ್ ಮಾಡದೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ವೆಲ್ಕಮ್ ಟು ಪುಷ್ಪ ಪ್ರಸಂಗ. ವಿಲಿಯಂ ಜೇಮ್ಸ್, ಫಾದರ್ ಆಫ್ ಸೈಕಾಲಜಿ, ಒಂದು ಮಾತನ್ನ ಹೇಳಿದ್ದಾರೆ. ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ಗೆ ಈ ಪ್ರಪಂಚನ ಕದಲಿಸೋ ಶಕ್ತಿ ಇದೆ. ಅದರಲ್ಲಿ ಅನಂತವಾದ ಜ್ಞಾನ, ಅಂತ್ಯವಿಲ್ಲದ ನಾಲೆಡ್ಜ್ ಇದೆ. ಆದ್ರೆ ಇದನ್ನ ರಹಸ್ಯವಾಗಿ ನಿಗೂಢವಾಗಿ ನಡೆಸೋ ಶಕ್ತಿ ಒಂದಿದೆ. ಅದೇ ಈ ಲೈಫ್ ನ ಪ್ರಿನ್ಸಿಪಲ್ ಅಂತ ಕರೆಯಲ್ಪಡ್ತಿದೆ ಅಂತ ಹೇಳಿದ್ದಾರೆ. ಅವರು ಹೇಳಿರೋ ಮಾತಿನ ಅರ್ಥವನ್ನ ಈ 2 ವಿಷಯಗಳಲ್ಲಿ ತಿಳ್ಕೊಳ್ಳೋಣ. ದ ಗ್ಲೋರಿ ಟೈಮ್. ಶ್ರೀನಿವಾಸ ರಾಮಾನುಜನ್ ಇವರು ಗಣಿತ ಶಾಸ್ತ್ರದಲ್ಲಿ ಅಖಂಡನು, ನಮ್ಮೆಲ್ರಿಗೂ ಗೊತ್ತು. ಇವರ ಇಂಟೆಲಿಜೆನ್ಸ್ ಹೇಗೆ ಇರುತ್ತೆ ಅಂದ್ರೆ ಅವರು ಕಂಡುಹಿಡಿದ ಎಷ್ಟೋ ಈಕ್ವೇಶನ್ಸ್ ಅಸಲು ಎಷ್ಟು ವಿಧಗಳಲ್ಲಿ ಉಪಯೋಗ ಪಡುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಮ್ಮ ಸೈಂಟಿಸ್ಟ್ ಇವಾಗ ಬ್ಯುಸಿ ಆಗಿದ್ದಾರೆ. ಅಸಲು ನೀವು ಹೇಗೆ ಇಷ್ಟು ಕಾಂಪ್ಲೆಕ್ಸ್ ಅಂಡ್ ಅಡ್ವಾನ್ಸ್ಡ್ ಈಕ್ವೇಶನ್ಸ್ ನ ಅಷ್ಟು ಸುಲಭವಾಗಿ ಹೇಗೆ ಕಂಡುಹಿಡಿಯೋಕಾಗ್ತಿದೆ ಅಂತ ಅಲ್ಲಿನ ಮ್ಯಾಥ್ಸ್ ಎಕ್ಸ್ಪರ್ಟ್ಸ್ ಕೇಳಿದ್ರೆ ಅವ್ರಿಗೆ ಮರೆಯೋಕಾಗದೆ ಇರೋಂತ ಒಂದು ಆನ್ಸರ್ ನ ಕೊಟ್ಟಿದ್ದಾರೆ. ನಾನು ಹೆಚ್ಚಾಗಿ ಆಲೋಚನೆ ಮಾಡಲ್ಲ. ನಾನು ಕಂಡಿಡಿದ ಪ್ರತಿ ಫಾರ್ಮುಲಾಸ್ ಎಲ್ಲ ನನಗೆ ಕನ್ಸಲ್ಲಿ ಲೈನ್ ಆಗಿ ಕಾಣಿಸ್ತಾ ಇರುತ್ತೆ. ನಾನು ಎದ್ಮೇಲೆ ಕನ್ಸಲ್ಲಿ ನನಗೆ ಕಾಣಿಸಿರೋದನ್ನೇ ಪೇಪರ್ ಮೇಲೆ ನಿಮ್ಮೆಲ್ಲರ ಮುಂದೆ ಇಡ್ತೀನಿ ಅಷ್ಟೇ ಅಂದ್ರು. ನಿಜವಾಗ್ಲೂ ಅವರು ಹೇಳಿರೋ ಮಾತುಗಳೇ ಇದು. ನೀವು ಒಂದ್ಸಾರಿ ಆನ್ಲೈನ್ ಅಲ್ಲಿ ಚೆಕ್ ಮಾಡಿ. ಫೇಮಸ್ ಸೈಂಟಿಸ್ಟ್ ಆದ ಥಾಮಸ್ ಆಲ್ವಾ ಎಡಿಸನ್ ಒಂದ್ ಮಾತು ಹೇಳ್ತಾರೆ, ನೆವರ್ ಗೋ ಟು ಸ್ಲೀಪ್ ವಿತೌಟ್ ಅ ರಿಕ್ವೆಸ್ಟ್ ಟು ಯುವರ್ ಸಬ್ಕಾನ್ಶಿಯಸ್ ಮೈಂಡ್. ಕೋರಿರೋದು ಸಿಗೋ ಹಾಗೆ ಅಸಲು ನೈಟ್ ಸೀಕ್ರೆಟ್ ಆಗಿ ಯಾವ ರೀತಿ ಮ್ಯಾಜಿಕ್ ನಡೆಯುತ್ತೋ ತಿಳ್ಕೊಳ್ಳೋಣ. ನಾವೆಲ್ಲ ರೀಸೆಂಟ್ ವಿಡಿಯೋದಲ್ಲಿ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಎಷ್ಟು ಪವರ್ಫುಲ್ ಅಂತ ತಿಳ್ಕೊಂಡ್ವಿ. ಆದ್ರೆ ನಮ್ಮಲ್ಲಿ ತುಂಬಾ ಜನರಿಗೆ ಅದು ಯಾವಾಗ ಆಕ್ಟಿವ್ ಆಗಿರುತ್ತೋ, ಯಾವಾಗ ತುಂಬಾ ಶಕ್ತಿಯುತವಾಗಿರುತ್ತೋ ತುಂಬಾ ಜನರಿಗೆ ಗೊತ್ತಿಲ್ಲ. ನಾವು ನಿದ್ರೆ ಮಾಡುವಾಗ ಕೊನೆಯ 5 ರಿಂದ 10 ನಿಮಿಷದಲ್ಲಿ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ತುಂಬಾ ಪವರ್ಫುಲ್ ಆಗಿರುತ್ತೆ. ಆ ಟೈಮಲ್ಲಿ ನಾವು ಸಬ್ಕಾನ್ಶಿಯಸ್ ಮೈಂಡ್ ಒಳಗೆ ಹೋಗ್ಬಿಡ್ತೀವಿ. ನಾವು ಏನ್ ಮಾತಾಡಿದ್ರು ಅದು ನೇರವಾಗಿ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ಗೆ ಹೊಂಟೋಗುತ್ತೆ. ನಾವು ನಿದ್ರಿಸಿ 8 ಗಂಟೆಗಳವರೆಗೂ ಅಲ್ಲೇ ಇರ್ತೀವಿ. ಈ ಟೈಮಲ್ಲಿ ನಮ್ಮ ಕೈಯಲ್ಲಿ 2 ಆಪ್ಷನ್ಸ್ ಇರುತ್ತೆ. ಮೊದಲನೇದು, ಒಂದು ನಾವು ಮಾಡಿರೋ ಮಿಸ್ಟೇಕ್ಸ್,
ಇನ್ನೊಂದು ನಮ್ಗೆ ತೊಂದರೆ ಆಗ್ತಿರೋ ಅಂತ ವಿಷಯನ ನೆನ್ಪು ಮಾಡ್ಕೊಳ್ಳೋದು, ಇಲ್ಲಾಂದ್ರೆ ನಮ್ಗೆ ಒಳ್ಳೇದು ಮಾಡೋ ಆಲೋಚನೆಗಳ ಬಗ್ಗೆ ಥಿಂಕ್ ಮಾಡೋದು. ಸುಮ್ನೆ ಮಾತಾಡಿದ ಮಾತ್ರಕ್ಕೆ ವಿಜುವಲೈಸ್ ಮಾಡಿಕೊಂಡಿದ್ ಕೂಡಲೇ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಅದನ್ನ ನಿಜ ಮಾಡಲ್ಲ. ಈ ಒಂದು ವಿಷಯದ ಬಗ್ಗೆ ನೀವು ಪೀಸ್ಫುಲ್ ಆಗಿ ಅರ್ಥ ಮಾಡ್ಕೊಂಡ್ರೆ ವಿಜುವಲೈಸೇಷನ್ ಅಲ್ಲಿರೋ ಸೀಕ್ರೆಟ್ ಬಗ್ಗೆ ನಿಮ್ಗೆ ಎಲ್ಲ ವಿಷಯ ಅರ್ಥ ಆಗುತ್ತೆ. ಹಾಗಾದ್ರೆ ಇದನ್ನ ಇನ್ನಷ್ಟು ಡೀಪ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಬ್ರೈನ್ ಮುಖ್ಯವಾಗಿ ಗಾಮಾ, ಬೀಟಾ, ಆಲ್ಫಾ, ಥೀಟಾ ಮತ್ತು ಡೆಲ್ಟಾ ಅನ್ನೋ ಸ್ಟೇಟ್ಸ್ ಅಲ್ಲಿ ರನ್ ಆಗ್ತಿರುತ್ತೆ. ಇನ್ನು ಈಸಿಯಾಗಿ ಅರ್ಥ ಆಗೋ ರೀತಿ ಒಂದು ದಿನದಲ್ಲಿ ನಮ್ಮ ಬ್ರೈನ್ ವೇವ್ಸ್ ಹೇಗಿರುತ್ತೋ ನೋಡೋಣ. ನಾವು ಪೂರ್ತಿ ನಿದ್ರೆಯಲ್ಲಿ ಡೀಪ್ ಸ್ಲೀಪ್ ಅಲ್ಲಿರುವಾಗ ನಮ್ಮ ಬ್ರೈನ್ ಲೋಯೆಸ್ಟ್ ವೈಬ್ರೇಷನಲ್ ಫ್ರೀಕ್ವೆನ್ಸಿ ಆದ ಡೆಲ್ಟಾ ಸ್ಟೇಟ್ ಅಲ್ಲಿ ಇರುತ್ತೆ. ಈ ಸ್ಟೇಟ್ ಅಲ್ಲಿ ನಮ್ಮ ಮೇಲೆ ನಮ್ಗೆ ಕಂಟ್ರೋಲ್ ಇರಲ್ಲ, ಪೂರ್ತಿಯಾಗಿ ನಮ್ ಜೊತೆ ನಾವು ಡಿಸ್ಕನೆಕ್ಟ್ ಆಗ್ತೀವಿ. ಡ್ರೀಮ್ಸ್ ಈ ಸ್ಟೇಟ್ ಅಲ್ಲೇ ಬರುತ್ತೆ. ಯಾವಾಗ ನಾವು ಹಾಗೆ ಜಸ್ಟ್ ಎಚ್ಚೆತ್ಕೊಳ್ತೀವೋ, ಈ ಪ್ರಪಂಚಕ್ಕೆ ಬರ್ತೀವೋ ಅಂದ್ರೆ ನಮ್ಗೆ ಇನ್ನು ಫುಲ್ ಆಗಿ ಎಚ್ಚರಿಕೆ ಆಗಿಲ್ಲ. ಅರ್ಧ ಡ್ರೀಮ್ ಅಲ್ಲಿದ್ದು ಅರ್ಧ ರಿಯಲ್ ವರ್ಲ್ಡ್ ಅಲ್ಲಿದ್ದು ಎರಡೂ ಮಿಕ್ಸ್ ಆಗಿ ಒಂದು ಕನ್ಫ್ಯೂಷನ್ ಅಲ್ಲಿ ಇರ್ತೀವಿ. ಅದೇ ಥೀಟಾ ಸ್ಟೇಟ್. ಈ ಸ್ಟೇಟ್ ಅಲ್ಲಿ ನಾವು ತುಂಬಾ ರಿಲ್ಯಾಕ್ಸ್ ಆಗಿ ಇರ್ತೀವಿ. ನೆನ್ಪಿಟ್ಕೊಳ್ಳಿ, ಥೀಟಾ ಸ್ಟೇಟ್ ನಮ್ ಕೈಯಲ್ಲಿ ಇರಲ್ಲ. ಯಾವಾಗ ನಾವು ಇನ್ನೂ ಪೂರ್ತಿಯಾಗಿ ಎಚ್ಚೆತ್ಕೊಂಡು ಎದ್ದು ನಡೆಯೋದು ಅಂಡ್ ನಮ್ಮ ರೂಟೀನ್ ಕೆಲಸ ನಾವು ಮಾಡ್ಕೊಳ್ತೀವೋ, ಕಾಮ್ ಅಂಡ್ ಕಾನ್ಶಿಯಸ್ ಆದ ಆಲ್ಫಾ ಸ್ಟೇಟ್ ಅಲ್ಲಿ ಇರ್ತೀವಿ. ಈ ಸ್ಟೇಟ್ ಅಲ್ಲಿ ನಾವು ಪ್ರಶಾಂತವಾಗಿ ಇರ್ತೀವಿ. ಅದಕ್ಕೆ ಬೆಳಗ್ಗೆ ಎದೊಳುವಾಗ ನಾವು ರಿಲ್ಯಾಕ್ಸ್ಡ್ ಆಗಿ ಫೀಲ್ ಆಗ್ತೀವಿ. ಯಾವಾಗ ನಾವು ಮನೆಯಿಂದ ಆಚೆ ಬಂದು ನಮ್ಮ ಬ್ಯುಸಿ ಲೈಫ್ ಅಲ್ಲಿ ನಾವಿರ್ತೀವೋ, ಅವಾಗ ನಮ್ಮ ಬ್ರೈನ್ ಹೈಯರ್ ವೈಬ್ರೇಷನಲ್ ಫ್ರೀಕ್ವೆನ್ಸಿ ಆದ ಬೀಟಾ ಸ್ಟೇಟ್ ಅಲ್ಲಿ ಇರುತ್ತೆ. ಈ ಸ್ಟೇಟ್ ಅಲ್ಲೇ ನಾವೆಲ್ಲ ಹೆಚ್ಚಾಗಿ ಜೀವಿಸೋದು. ಯಾವಾಗ ನೈಟ್ ಮತ್ತೆ ಮನೆಗೆ ಬರ್ತೀವೋ ಆವಾಗ ನಮ್ಮ ಬ್ರೈನ್ ಬೀಟಾ ಸ್ಟೇಟ್ ಇಂದ ಆಲ್ಫಾ ಸ್ಟೇಟ್ಗೆ ಬಂದ್ಬಿಡುತ್ತೆ. ಅದಕ್ಕೆ ನಾವು ರಿಲ್ಯಾಕ್ಸ್ಡ್ ಆಗಿ ಫೀಲ್ ಆಗ್ತೀವಿ. ಯಾವಾಗ ನಾವು ಮಲ್ಗೋಕೆ ರೆಡಿಯಾಗಿ ನಮ್ ಜೊತೆ ನಾವು ಡಿಸ್ಕನೆಕ್ಟ್ ಆದ ತಕ್ಷಣ ನಮ್ಮ ಬ್ರೈನ್ ಮತ್ತೆ ಥೀಟಾ ಸ್ಟೇಟ್ಗೆ ಹೊಂಟೋಗುತ್ತೆ. ಇದು ನಮ್ ಕೈಯಲ್ಲಿರಲ್ಲ, ನಾವು ಅಲರ್ಟ್ ಆಗಿ ಕೂಡ ಇರಲ್ಲ. ಅದರ ನಂತರ ಮತ್ತೆ ಡೀಪ್ ಸ್ಲೀಪ್ ಆದ ಡೆಲ್ಟಾ ಸ್ಟೇಟ್ಗೆ ಹೋಗುತ್ತೆ. ಸೊ ಇದೆಲ್ಲ ಅರ್ಥ ಆದ್ರೆ ನಿಮ್ಗೆ ಎಲ್ಲ ಅರ್ಥ ಆದಂಗೆ. ನಾವು ಹೇಳೋ ಕಾನ್ಶಿಯಸ್ ಮೈಂಡ್ ಆಲ್ಫಾ, ಬೀಟಾ ಮತ್ತು ಗಾಮಾ ಸ್ಟೇಟ್ಸ್ ನಲ್ಲೇ ಇರುತ್ತೆ. ಕಾನ್ಶಿಯಸ್ ಅಂದ್ರೇನೆ ಬೇಸಿಕ್ ಆಗಿ ನಮ್ಗೆ ನಾವು ಪ್ರಜ್ಞೆಯಲ್ಲಿ ಕನೆಕ್ಟ್ ಆಗಿರೋದು. ಅದರ ಸಬ್ ಕಾನ್ಶಿಯಸ್ ಮೈಂಡ್ ಥೀಟಾ ಮತ್ತೆ ಡೆಲ್ಟಾ ಸ್ಟೇಟ್ ಅಲ್ಲೇ ಇರುತ್ತೆ. ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಯಾವಾಗ ಥೀಟಾ ಸ್ಟೇಟ್ ಅಲ್ಲಿ ಇರುತ್ತೋ ಆ ಟೈಮಲ್ಲಿ ನೀವು ಕೋರ್ಕೊಳ್ಳೋದು, ವಿಜುವಲೈಸ್ ಮಾಡೋ ಪ್ರತಿಯೊಂದು ನಡೆಯುತ್ತೆ. ಯಾಕಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಥೀಟಾ ಸ್ಟೇಟ್ ಅಲ್ಲಿ ರನ್ ಆಗ್ತಿದೆ, ಅದಕ್ಕೆ ಕೇಳಿಸ್ತಿದೆ. ಆದ್ರೆ ಥಿಯರಿಟಿಕಲ್ಲಿ ನಾವು ಥೀಟಾ ಸ್ಟೇಟ್ ಅಲ್ಲಿ ಅಲರ್ಟ್ ಆಗಿರಲ್ಲ. ಕಾನ್ಶಿಯಸ್ ಆಗಿ ನಮ್ ಜೊತೆ ನಾವು ಡಿಸ್ಕನೆಕ್ಟ್ ಆಗ್ತೀವಿ. ಅದಕ್ಕೆ ಯಾವ ವಿಷಯನೂ ಹೇಳಲ್ಲ, ಆದ್ರಿಂದಾನೇ ನಮ್ಗೆ ರಿಸಲ್ಟ್ಸ್ ಕಾಣಿಸಲ್ಲ. ಈ ಪಾಯಿಂಟ್ ಸರಿಯಾಗಿ ಅರ್ಥ ಆಗ್ಬೇಕಂದ್ರೆ ಫಸ್ಟ್ ಪಾಯಿಂಟ್ ನ ಮತ್ತೆ ಬ್ಯಾಕ್ವರ್ಡ್ ಮಾಡಿ ನೋಡಿ. ಇವಾಗ್ಲೇ ಆಥರ್ಸ್ ಎಲ್ಲ ಲಾ ಆಫ್ ಅಟ್ರಾಕ್ಷನ್ ಮತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಕಾಮನ್ ಆಗಿರೋ ವಿಜುವಲೈಸೇಷನ್ ಟೆಕ್ನಿಕ್ ನ ನೈಟ್ ಮಲ್ಕೊಳ್ಳೋಕೆ ಮುಂಚೆ ಮತ್ತೆ ಮಾರ್ನಿಂಗ್ ನಿದ್ದೆಯಿಂದ ಎದ್ಮೇಲೆ ಅಪ್ಲೈ ಮಾಡ್ಕೊಳ್ತಾರೆ. ನಾವು ಸರಿಯಾಗಿ ಅಬ್ಸರ್ವ್ ಮಾಡಿದ್ರೆ ಈ ಟೆಕ್ನಿಕ್ ಅಪ್ಲೈ ಮಾಡೋ ಟೈಮ್ ಅಲ್ಲಿ ಮೆಡಿಟೇಷನ್ ಮಾಡಿದ್ರೆ ಕಾಸ್ಮಿಕ್ ಎನರ್ಜಿ ಬರೋದ್ರಲ್ಲಿ ಮತ್ತೆ ದೇವರ ಮುಂದೆ ಕಣ್ಣನ್ನ ಮುಚ್ಚಿ ಪ್ರಾರ್ಥಿಸೋದ್ರ ಹಿಂದೆ ಇರೋ ರೀಸನ್ ಕೂಡ ನಮ್ಮ ಬ್ರೈನ್ ನ ಥೀಟಾ ಸ್ಟೇಟ್ಗೆ ತಗೊಂಡೋಗೋದೆ. ಇವಾಗಲೇ ಮಾತಾಡಿದ್ವಿ, ಈ ಥೀಟಾ ಸ್ಟೇಟ್ ಅಲ್ಲಿ ನಾವು ಹೇಳೋ ಪ್ರತಿಯೊಂದು ಡೈರೆಕ್ಟ್ ಆಗಿ ನಮ್ಮ ಮೈಂಡ್ ಒಳಗೆ ಹೋಗಿ ಖಂಡಿತವಾಗ್ಲೂ ನಡೆಯುತ್ತೆ ಅಂತ. ಹಾಗಾದ್ರೆ ಇವಾಗ ಆ ಸ್ಟೇಟ್ ಅಲ್ಲಿರೋ ಪವರ್ ನ ಬಗ್ಗೆ ಹಾಗೆ ಆ ಸ್ಟೇಟ್ಗೆ ಹೇಗೆ ಸೇರ್ಕೊಳ್ಬೇಕೋ ನೋಡೋಣ. ಒಂದು ವಿಷಯ, ಇಲ್ಲಿವರೆಗೂ ನಿಮ್ ಮೇಲೆ ನಿಮ್ಗೆ ಡೌಟ್ಸ್ ಇದ್ರೆ ನಿಮ್ಮನ್ನ ನೀವು ಕಡಿಮೆ ಮಾಡ್ಕೊಂಡ್ರೆ ಈ ಎರಡನೇ ವಿಷಯನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇದು ನಿಮ್ಮ ಜೀವನವನ್ನ ನಿಮ್ಮ ಕೈಯಲ್ಲಿಡುತ್ತೆ. ರೀಶೇಪ್ ಯುವರ್ ರಿಯಾಲಿಟಿ. ತುಂಬಾ ಜನ ಅನ್ಕೊಳ್ಳೋ ಹಾಗೆ ಒಬ್ಬ ವ್ಯಕ್ತಿಯ ಕೋರಿಕೆಗೂ ಪ್ರಾರ್ಥನೆಗೂ ಉತ್ತರವಾಗಿ ಲಭಿಸೋದು ಅವನು ನಂಬಿರೋ ವಿಷಯ ಅಲ್ಲ. ಒಬ್ಬ ವ್ಯಕ್ತಿಯ ಸಬ್ ಕಾನ್ಶಿಯಸ್ ಮೈಂಡ್ ಅವನ ಊಹೆಗಳಿಗೆ, ಆಲೋಚನೆಗಳಿಗೆ ಹೇಗೆ ರಿಯಾಕ್ಟ್ ಆಗುತ್ತೋ ಅದೇ ಉತ್ತರವಾಗಿ ಲಭಿಸುತ್ತೆ. ಸಬ್ ಕಾನ್ಶಿಯಸ್ ಮೈಂಡ್ ಯಾಕೆ ಡಿಫ್ರೆಂಟ್ ಆಗಿ ರಿಯಾಕ್ಟ್ ಆಗುತ್ತೆ ಅಂದ್ರೆ, ಮೊದಲು ಈ ವಿಷಯನ ತಿಳ್ಕೊಳ್ಬೇಕು. ನಾವು ಪ್ರೆಸೆಂಟ್ ಇರೋ ಲೈಫ್, ನಮ್ಮ ಬಿಹೇವಿಯರ್, ನಾವು ಒಂದಕ್ಕೆ ಹೇಗೆ ರಿಯಾಕ್ಟ್ ಆಗ್ತಿದ್ದೀವಿ ಅನ್ನೋದು ನಮ್ಗೆ ಪ್ರೋಗ್ರಾಮ್ ಮಾಡಲಾಗಿದೆ ಅಂದ್ರೆ ನಂಬ್ತೀರಾ? ಆದ್ರೆ ಅದೇ ನಿಜ. ನಾವು ಈ ದಿನ ಒಂದು ವಿಷಯದ ಮೇಲೆ ಡಿಸಿಷನ್ ತಗೊಳ್ಳೋವಾಗ ನಾವು ತುಂಬಾ ಯೋಚನೆ ಮಾಡಿ ಆ ಡಿಸಿಷನ್ ತಗೊಂಡ್ವಿ ಅನ್ಕೊಂಡ್ರೆ ಅದರಲ್ಲಿ ಕೇವಲ 5% ಮಾತ್ರನೇ ನಾವು ಕಾನ್ಶಿಯಸ್ ಆಗಿ ಥಿಂಕ್ ಮಾಡಿದ್ದೀವಿ. ಇದು ನಿಜ. ಮಿಕ್ಕಿರೋ 95% ಸಬ್ ಕಾನ್ಶಿಯಸ್ ಮೈಂಡ್ಗೆ ರಿಲೇಟೆಡ್ ಆಗಿನೇ ಥಿಂಕ್ ಮಾಡಿ ಡಿಸಿಷನ್ ತಗೊಂಡಿದ್ದೀವಿ.
ನಾನು ಚೆನ್ನಾಗಿ ಆಲೋಚನೆ ಮಾಡಿ ಕೆಲವನ್ನ ಮಾತ್ರನೇ ಚೂಸ್ ಮಾಡಿಕೊಂಡು ಒಂದು ಡಿಸಿಷನ್ಗೆ ಬಂದಿದ್ದೀನಿ ಅಂತ ನೀವು ಹೇಳ್ಬೋದು. ಆದರೆ ನಿಮಗೆ ಗೊತ್ತಾ, ನಿಮಗೆ ಇಷ್ಟ ಆಗೋ ರೀತಿ ನೀವು ಅಕ್ಸೆಪ್ಟ್ ಮಾಡೋಕೆ ರಿಲೇಟೆಡ್ ಆಗಿ ಬರೋ ಥಾಟ್ಸ್ ಜೊತೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಪ್ರೋಗ್ರಾಮ್ ಮಾಡಿದೆ. ಇದು ಯಾವಾಗ ಪ್ರೋಗ್ರಾಮ್ ಮಾಡಲಾಗಿದೆ ಅಂದ್ರೆ, ನಾವು ಚಿಕ್ಕ ವಯಸ್ಸಲ್ಲಿ 6 ರಿಂದ 7 ವರ್ಷ ಇರೋವಾಗ ಇದೆಲ್ಲ ನಡೆದಿದೆ. ಈ 6 to 7 ಇಯರ್ಸ್ ಏಜ್ ಅಲ್ಲಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಹಿಪ್ನೋಸಿಸ್ ಅನ್ನೋ ಥೀಟಾ ಸ್ಟೇಟ್ ಅಲ್ಲಿ ರನ್ ಆಗ್ತಿರುತ್ತೆ. ಥೀಟಾ ಸ್ಟೇಟ್ ಅಲ್ಲಿ ಬ್ರೈನ್ ಕೇವಲ ಇನ್ಫಾರ್ಮೇಶನ್ಸ್ ನ ಮಾತ್ರನೇ ತನ್ನೊಳಗೆ ಡೌನ್ಲೋಡ್ ಮಾಡ್ಕೊಳ್ಳುತ್ತೆ. ಆ 7 ಇಯರ್ಸ್ ವರೆಗೂ ನಮ್ಮ ಸುತ್ತ ಏನ್ ನಡೆಯುತ್ತೋ, ನಾವು ಯಾವ ರೀತಿಯ ಮಾತುಗಳು, ಯಾವ ರೀತಿಯ ಜನಗಳ ಜೊತೆ ಇರ್ತೀವೋ ಅದನ್ನೇ ನಮ್ಮ ಬ್ರೈನ್ ಡೌನ್ಲೋಡ್ ಮಾಡಿಕೊಂಡು ಉಳಿದ ಲೈಫ್ ಎಲ್ಲ ನಾವು ಏನ್ ಆಲೋಚಿಸಿದ್ರು, ಹೇಗೆ ಬಿಹೇವ್ ಮಾಡಿದ್ರು, ನಾವು ಡೌನ್ಲೋಡ್ ಮಾಡ್ಕೊಂಡ ಇನ್ಫಾರ್ಮೇಶನ್ಗೆ ರಿಲೇಟೆಡ್ ಆಗೇ ಇರುತ್ತೆ. ಅದಕ್ಕೆ ಫೇಮಸ್ ಅರಿಸ್ಟಾಟಿಲ್ ಹೇಳಿರೋ ವಿಷಯ, ಗಿವ್ ಮಿ ಅ ಚೈಲ್ಡ್ ಅಂಟಿಲ್ ಹಿ ಇಸ್ 7 ಅಂಡ್ ಐ ವಿಲ್ ಶೋ ಯು ದ ಮ್ಯಾನ್. ನಮ್ಮ ಆಲೋಚನೆಯಲ್ಲಿ ನಿರಂತರವಾಗಿ ನಮ್ಮಲ್ಲಿನ ಪ್ರೋಗ್ರಾಮ್ ಆದ ವಿಷಯದ ಬಗ್ಗೆ ಆಲೋಚನೆಗಳು ಬರೋದ್ರಿಂದ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನೀವು ಕೋರ್ಕೊಳ್ತಿದ್ದೀರಾ ಅಂತ ಭಾವಿಸಿ ಅದು ಯೂನಿವರ್ಸ್ ಇಂದ ಎಲ್ಲವನ್ನು ಮ್ಯಾನಿಫೆಸ್ಟ್ ಮಾಡುತ್ತೆ. ಎಕ್ಸಾಂಪಲ್ಗೆ ಹೇಳ್ಬೇಕಂದ್ರೆ, ಪ್ರಸ್ತುತ ನಮ್ಮ ಸುತ್ತಲೂ ಇರೋ ಲೈಫ್ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಮ್ಯಾನಿಫೆಸ್ಟ್ ಮಾಡಿರೋದೆ. ಅದು ನಿರಂತರವಾಗಿ ನಮ್ಮ ಆಲೋಚನೆಗಳಿಗೆ ಅನುಗುಣವಾಗಿ ರಿಯಾಕ್ಟ್ ಆಗಿರೋದ್ರಿಂದಾನೆ, ರಿಯಾಕ್ಟ್ ಆಗಿರೋ ಹಾಗೇನೆ ನಮ್ಮ ಲೈಫ್ ಕ್ರಿಯೇಟ್ ಆಗಿದೆ. ಹಾಗಾಗಿ ನಮ್ಮ ಮೈಂಡ್ ಪ್ರೋಗ್ರಾಮಿಂಗ್ ಮಾಡಲಾಗಿದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಇನ್ನೊಂದು ಸರಿ ಕೇಳಿ, ಡೌನ್ಲೋಡ್ ಆದ ಪ್ರೋಗ್ರಾಮ್ಗೆ ಅನುಗುಣವಾಗಿ ನಿರಂತರವಾಗಿ ಅದೇ ಆಲೋಚನೆಗಳು ಬರೋದ್ರಿಂದಾನೆ ಪ್ರತಿ ಆಲೋಚನೆಗೂ ರಿಯಾಕ್ಟ್ ಆಗುತ್ತೆ. ಆ ರಿಯಾಕ್ಟ್ ಆಗಿರೋ ವಿಧದಲ್ಲೇ ಎಲ್ಲವನ್ನು ಮ್ಯಾನಿಫೆಸ್ಟ್ ಮಾಡುತ್ತೆ. ಹಾಗೆ ಮ್ಯಾನಿಫೆಸ್ಟ್ ಮಾಡಿರೋ ಲೈಫಲ್ಲೇ ನಾವು ಬದುಕ್ತಿದ್ದೀವಿ. ಆದರೆ ಈ ಪ್ರೋಗ್ರಾಮ್ನ ಚೇಂಜ್ ಮಾಡ್ಬೋದು. ಲೈಫ್ ನಮ್ಮ ಕೈಯಲ್ಲಿರುತ್ತೆ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್. ಹಾಗಾದ್ರೆ ಆ ಡೌನ್ಲೋಡ್ ಆದ ಪ್ರೋಗ್ರಾಮ್ನ ನಾವು ಮತ್ತೆ ಚೇಂಜ್ ಮಾಡಬೇಕು. ನಮ್ಮ ಕಾನ್ಷಿಯಸ್ ಮೈಂಡ್ ಅನ್ನೋದು ಕ್ರಿಯೇಟಿವ್ ಮೈಂಡ್. ಅದು ಒಂದು ವಿಷಯನ ಹೇಗಾದ್ರೂ ಕಲ್ತ್ಕೊಳ್ಳುತ್ತೆ. ಅದು ಒಂದು ವಿಷಯನ ಓದೋದಾಗ್ಲಿ, ಕೇಳೋದಾಗ್ಲಿ, ಇಲ್ಲ ಒಂದು ಮೂವಿ ನೋಡೋದ್ರ ಮೂಲಕ ತಿಳ್ಕೊಳ್ಳುತ್ತೆ. ಆದ್ರೆ ಕಾನ್ಷಿಯಸ್ ಮೈಂಡ್ ಅಂಡ್ ಸಬ್ ಕಾನ್ಷಿಯಸ್ ಮೈಂಡ್ ಎರಡು ಕನೆಕ್ಟ್ ಆಗಿರಲ್ಲ. ಅಂದ್ರೆ ಕಾನ್ಷಿಯಸ್ ಮೈಂಡ್ ಕಲ್ತ್ಕೊಳ್ಳೋ ಹಾಗೆ ಸಬ್ ಕಾನ್ಷಿಯಸ್ ಮೈಂಡ್ ಕಲಿಯಲ್ಲ. ಅದಕ್ಕೆ ಅರ್ಥ ಆಗೋ ಭಾಷೆಯಲ್ಲೇ ನಾವು ಕಲಿಸ್ಬೇಕು. ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಪ್ರೈಮರಿಯಾಗಿ 2 ವೇಸ್ ಅಲ್ಲಿ ಕಲ್ತ್ಕೊಳ್ಳುತ್ತೆ. ಮೊದಲನೇದು ಹಿಪ್ನೋಸಿಸ್ ಅನ್ನೋ ಥೀಟಾ ಸ್ಟೇಟ್ ಅಲ್ಲಿ ಕಲ್ತ್ಕೊಳ್ಳುತ್ತೆ. ಇದು ನಮ್ಮ ಪೂರ್ತಿ 7 ವರ್ಷಗಳಲ್ಲಿ ನಡೆದಿರೋದು. ಅದರ ನಂತರ ಬ್ರೈನ್ ಕಾನ್ಷಿಯಸ್ ಸ್ಟೇಟ್ಗೆ ಬರುತ್ತೆ. ಆದರೆ ಪ್ರತಿದಿನ ನಮ್ಮ ಬ್ರೈನ್ 2 ಟೈಮ್ಸ್ ಥೀಟಾ ಸ್ಟೇಟ್ಗೆ ಹೋಗುತ್ತೆ. ಒಂದು ಮಾರ್ನಿಂಗ್, ಇನ್ನೊಂದು ನೈಟ್. ಅದನ್ನೇ ನಾವು ಯೂಸ್ ಮಾಡ್ಕೊಳ್ಬೇಕು. ಇದಕ್ಕೆ ಎಕ್ಸ್ಪರ್ಟ್ಸ್ ಎಲ್ಲ ಸಜೆಸ್ಟ್ ಮಾಡೋ ದಾರಿ, ನೈಟ್ ಥೀಟಾ ಸ್ಟೇಟ್ಗೆ ಹೋಗೋಕೆ ಮುಂಚೆ ನಾವು ಇಯರ್ಫೋನ್ಸ್ ಹಾಕೊಂಡು ನಮಗೆ ಯಾವ ರೀತಿಯ ಚೇಂಜಸ್ ಅಂಡ್ ಬಿಹೇವಿಯರ್ ಬೇಕೋ, ಯಾವ ರೀತಿ ಲೈಫ್ ಬೇಕೋ ಅದಕ್ಕೆ ಸಂಬಂಧಿಸಿದ ಅಫರ್ಮೇಷನ್ಸ್ ಪ್ಲೇ ಮಾಡಿದ್ರೆ ಡೈರೆಕ್ಟ್ ಆಗಿ ಅದು ಸಬ್ ಕಾನ್ಷಿಯಸ್ ಮೈಂಡ್ಗೆ ಹೊಂಟೋಗುತ್ತೆ. ಯಾಕಂದ್ರೆ ಅದು ಕೇಳಿಸ್ಕೊಳ್ಳುತ್ತೆ. ಇದು ನಿಮ್ಮ ಪ್ರೋಗ್ರಾಮ್ನ ಬದಲಾಯಿಸುತ್ತೆ. ಇದನ್ನ ನಾನು ಫಾಲೋ ಆಗಲ್ಲ. ಇದಕ್ಕೆ ಇನ್ನೊಂದು ದಾರಿ ಇದೆ. ಸಬ್ ಕಾನ್ಷಿಯಸ್ ಮೈಂಡ್ ನ ಹ್ಯಾಬಿಚುಯೇಷನ್ ಮೈಂಡ್ ಅಂತಾರೆ. 7 ವರ್ಷಗಳ ನಂತರ ನಾವು ಯಾವ್ದನ್ನ ಪದೇ ಪದೇ ರಿಪೀಟ್ ಮಾಡ್ತೀವೋ ಅದು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ಹೊಂಟೋಗುತ್ತೆ. ನಾವು ಕಲ್ತ್ಕೊಂಡ ABC ನ ಹಾಗೆ ರಿಪೀಟ್ ಮಾಡಿದ್ರಿಂದಾನೆ ಅವು ನಮ್ಮಲ್ಲಿ ಪ್ರೋಗ್ರಾಮ್ ಆಗಿದೆ. ನೆನ್ಪಿಟ್ಕೊಳ್ಳಿ, ನಾವು ಯಾವ್ದನ್ನ ಪದೇ ಪದೇ ರಿಪೀಟ್ ಮಾಡಿ ಒಂದು ಅಭ್ಯಾಸವಾಗಿ ಬದಲಾಯಿಸ್ತೀವೋ ಅದೇ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅಲ್ಲಿ ಪ್ರೋಗ್ರಾಮ್ ಮಾಡಲ್ಪಟ್ಟು ಅದನ್ನೇ ಅಟ್ರಾಕ್ಟ್ ಮಾಡುತ್ತೆ. ಡಾಕ್ಟರ್ ಜೋಸೆಫ್ ಮರ್ಫಿ ನಿದ್ರೆ ಮಾಡೋಕೆ ಮುಂಚೆ ನೀವು ಕೂರ್ಕೊಳ್ಳೋದನ್ನ ಪದೇ ಪದೇ ರಿಪೀಟ್ ಮಾಡೋಕೆ ಹೇಳ್ತಾರೆ. ಈ ಥೀಟಾ ಸ್ಟೇಟ್ಗೆ ನಾವು ಹೋಗ್ಬೇಕಂದ್ರೆ ಬೆಸ್ಟ್ ವೇ ಮೆಡಿಟೇಷನ್ ಮಾಡೋದೆ. ಮೆಡಿಟೇಷನ್ ಅಲ್ಲಿ ನಾವು ಪೀಸ್ಫುಲ್ ಆಗಿರ್ತೀವಿ. ಯಾಕಂದ್ರೆ ಆ ಟೈಮಲ್ಲಿ ನಮ್ಮ ಬ್ರೈನ್ ಆಲ್ಫಾ ಸ್ಟೇಟ್ ಅಲ್ಲಿ, ಡೀಪ್ ಮೆಡಿಟೇಷನ್ ಮಾಡಿದ್ರೆ ಥೀಟಾ ಸ್ಟೇಟ್ ಅಲ್ಲಿ ಇರುತ್ತೆ. ಆದ್ರಿಂದ ಮೆಡಿಟೇಷನ್ ಮಾಡೋರು ಕೋರ್ಕೊಂಡಿದ್ದನ್ನ ಬೇಗ ಹೊಂದ್ಕೊಳ್ತಾರೆ. ಕಾರಣ ಅವರ ಬ್ರೈನ್ ಥೀಟಾ ಸ್ಟೇಟ್ಗೆ ಹೋಗಿರೋದ್ರಿಂದಾನೆ. ಮರ್ತೋಗ್ಬೇಡಿ, ನಮ್ಮ ಬ್ರೈನ್ ನಾವು ಮಲ್ಗೋಕೆ ಮುಂಚೆ ಥೀಟಾ ಸ್ಟೇಟ್ಗೆ ಎಂಟರ್ ಆಗುತ್ತೆ. ಅವಾಗ್ಲೇ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ನಮ್ಮ ಮಾತನ್ನ ಕೇಳುತ್ತೆ. ಏನ್ ಹೇಳಿದ್ರು ಅದು ಫಾಲೋ ಆಗುತ್ತೆ. ಹಾಗಾಗಿ ಇವತ್ತಿಂದ ಪಾಸಿಟಿವ್ ಥಾಟ್ಸ್ ಜೊತೆ ವಿಜುವಲೈಸ್ ಮಾಡಿ. ಯಾವುದೇ ರೀತಿಯ ನೆಗೆಟಿವ್ ಟಾಪಿಕ್ ಬಗ್ಗೆ ಆಲೋಚಿಸಬೇಡಿ.
ನಿಮ್ಮನ್ನ ನೀವು ಕಡಿಮೆ ಮಾಡೋ ರೀತಿ ಮಲ್ಕೊಳ್ಳೋಕೆ ಮುಂಚೆ ಥಿಂಕ್ ಮಾಡಿದ್ರು, ಡೇ ಟೈಮಲ್ಲಿ ಪದೇ ಪದೇ ಆಲೋಚಿಸಿದ್ರು, ಅದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಪ್ರೋಗ್ರಾಮ್ ಮಾಡಲ್ಪಟ್ಟು ಈ ಸೆಕೆಂಡ್ ಪಾಯಿಂಟಲ್ಲಿ ಹೇಳಿರೋ ರೀತಿ ಅದಕ್ಕೆ ರಿಲೇಟೆಡ್ ಆಗಿನೇ ಲೈಫ್ ಫುಲ್ ಪ್ರಭಾವ ಬೀರುತ್ತೆ. ಅದಕ್ಕೆ ಬದಲು ನಿಮಗೆ ಬೇಕು ಅನ್ಕೊಳ್ಳೋದನ್ನ ಮತ್ತೆ ಮತ್ತೆ ರಿಪೀಟ್ ಮಾಡಿ ಅದು ನಿಮ್ಮಲ್ಲಿ ಪ್ರೋಗ್ರಾಮ್ ಆಗಿ ನಿಮ್ಮನ್ನ ಕಂಪ್ಲೀಟ್ ಆಗಿ ಬದಲಾಯಿಸುತ್ತೆ. ಸೊ ಎಸ್, ನಮ್ಮ ಲೈಫ್ ನಿಜವಾಗ್ಲೂ ನಮ್ಮ ಕೈಯಲ್ಲೇ ಇದೆ. ಫ್ರೆಂಡ್ಸ್, ವಿಡಿಯೋ ತುಂಬಾ ಕಾಂಪ್ಲೆಕ್ಸ್ ಆಗಿರೋದ್ರಿಂದ ವಿಡಿಯೋನ ಮತ್ತೆ ನೋಡೋಕೆ ರೆಕಮೆಂಡ್ ಮಾಡ್ತೀನಿ. ನೆನ್ಪಿಟ್ಕೊಳ್ಳಿ, ನಮ್ಮ ಕೋರಿಕೆಗಳು ಒಂದೇ ಒಂದು ನೈಟಲ್ಲಿ ನಡೆದು ಬಿಡಲ್ಲ. ನಮ್ಮ ನಂಬಿಕೆಗೆ ಅನುಗುಣವಾಗಿ ಟೈಮ್ ತಗೊಳ್ಳುತ್ತೆ. ಹಾಗಾದ್ರೆ ನೀವು ಕೋರ್ಕೊಂಡಿದ್ದೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅಲ್ಲಿ ಪ್ರೋಗ್ರಾಮ್ ಮಾಡಿರೋದ್ರ ಜೊತೆ ಮ್ಯಾಚ್ ಆದ್ರೆ ನಿಮ್ಮ ಜೀವನ ಹೇಗಿರುತ್ತೋ ಒಂದ್ಸರಿ ಥಿಂಕ್ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂಡ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನ ಪವರ್ ಬಗ್ಗೆ ತಿಳ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ. ಪ್ಲೀಸ್ ಆಲ್ವೇಸ್ ಸಪೋರ್ಟ್ ಮೀ. ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಬೈ.